ನರೇಂದ್ರ ಮೋದಿ ಸಾಹೇಬ್ರ ಸುಳ್ಳುಗಳು. ಬಹುಶಃ ಇಡೀ ಪ್ರಪಂಚದಲ್ಲಿ ಇಷ್ಟು ಸುಳ್ಳು ಹೇಳಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರೇ ಇದ್ದರೆ ಅದು ಹೆಮ್ಮೆಯಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ. ಕಳೆದ ಭಾರತ ದೇಶದ ಇತಿಹಾಸದಲ್ಲಿ 14 ಪ್ರಧಾನಮಂತ್ರಿಗಳು ಈ ದೇಶವನ್ನು ಆಳಿದ್ದಾರೆ. ಆದರೆ ಇಷ್ಟು ಪ್ರತಿ ಸರಿಗೂ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಮೊದಲನೇ ಬಾರಿ ಆಗಿದ್ದಾರೆ. ಹಂಗಾಗಿ ಅವ್ರ ಸುಳ್ಳುಗಳೇ ನಮಗೆ ಇವತ್ತು ಗೆಲುವಿಗೆ ಕಾರಣ ಆಗುತ್ತಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಮೋದಿ ಸಾಹೇಬರು ಕಳೆದ ಈ ಒಂದು ತಿಂಗಳಿಂದ ಭಾಷಣ ನೋಡಿ ಹಿಂದೂ ಮುಸ್ಲಿಂ ಪರನೇ ಮಾತನಾಡ್ತಿದ್ದಾರೆ. ನನಗೆ ಒಂದು ತಮ್ಮ ಮಾಧ್ಯಮ ಮುಖಾಂತರ ಇಡೀ ಭಾರತ ದೇಶದ ಹಿಂದೂ ಸಮಾಜದವರು ಯಾರು ಮೋದಿ ಸಾಹೇಬ್ರಿಗೆ ಓಟ್ ಹಾಕಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ ಇವರೇ ಹೇಳ್ತಿದ್ದಾರೆ ಹಿಂದೂ ಕಚರೆ ಮೇ ಹೇ. ಜಬ್ ಆಪ್ 10 ಸಾಲ್ ಸರ್ಕಾರ ಚಲಾ ರೇ ಹೋ, ನೀವೇ 10 ವರ್ಷ ಅಧಿಕಾರದಲ್ಲಿದ್ದೀರಿ, ನೀವೇ ಇದ್ದು ಹಿಂದೂ ಕಚರನಾಗಿದ್ದಾರೆ, ನೀವಿಂದನೇ ಹಿಂದೂಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ರೆ ಏನು ನೈತಿಕತೆ ಇದೆ? ಮತ್ತು ವೆನ್ ಯು ಆರ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಎವ್ರಿ ಡೇ ಯು ಕಮ್ ಆನ್ ಟು ದ ಸ್ಟೇಜ್, ಎವ್ರಿ ಡೇ ಹಿಂದೂ ಬಗ್ಗೆ ಮುಸ್ಲಿಂ ಬಗ್ಗೆ ಈಗಿರ್ತಕ್ಕಂಥ ನರೇಷನ್ ಏನಿದೆ ಹೇಳಿ ನರೇಂದ್ರ ಮೋದಿ ಸಾಹೇಬ್ರದ್ದು 10 ವರ್ಷ ಅವಧಿಯಲ್ಲಿ ಹಿ ಈಸ್ ನಾಟ್ ಕಮಿಂಗ್ ಆನ್ ಟು ದ ಸ್ಟೇಜ್ ಆ್ಯಂಡ್ ಟೆಲಿಂಗ್ ನಾನು ಈ ಕಾರ್ಯಕ್ರಮಗಳು ಮಾಡಿದ್ದೀನಿ, ಈ ಕಾರ್ಯಕ್ರಮಕ್ಕೆ ನನಗೆ ಓಟ್ ಹಾಕಿ ಅಂತ ಹೇಳ್ತಾ ಇಲ್ಲ. ಅವ್ರು ಮಾತನಾಡ್ತಕ್ಕಂಥ ಭಾಷಣಗಳು ಪಾಕಿಸ್ತಾನ, ತಾಲಿಬಾನ, ಮುಸಲ್ಮಾನ, ರಾಮ ಮಂದಿರ, ಯಾವುದು ಇಶ್ಯೂ ಬೇಸ್ ಎಲೆಕ್ಷನ್ಸ್ ಇಲ್ಲ. ಈ ನಿನ್ನೆ ಕೂಡ ಅವ್ರು ಭಾಳ ಜಾಗದಲ್ಲಿ ಭಾಷಣ ಮಾಡಿದ್ದಾರೆ. ಅವ್ರು ಮಾತನಾಡ್ತಕ್ಕಂಥ ಮಾತಂತ ನೋಡಿ. ಅದಕ್ಕೆ ನಿಮ್ಮ ಕಾಲದಲ್ಲೇ 70 ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಆಗಿರಲಿ ಬೇರೆ ಪಕ್ಷಗಳು ಆಳಿದ್ದಾವೆ. ಯಾವತ್ತೂ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ತೊಂದರೆ ಇರಲಿಲ್ಲ. ನೀವು 10 ವರ್ಷ ಆಡಳಿತದಲ್ಲಿ ಇವ್ರು ಹೇಳ್ತಿದ್ದಾರೆ ಹಿಂದೂ ಕತ್ರೆ ಮೇ ಎಲ್ಲರಿಗಿಂತ ಹೆಚ್ಚಾಗಿ ಈ ತಾಳಿ ಬಗ್ಗೆ ಮಾಂಗಲ್ಯ ಬಗ್ಗೆ ಮಾತನಾಡ್ತಾರೆ ಪ್ರಧಾನಮಂತ್ರಿಯವರು. ಈ ಲೆವೆಲ್ಗೆ ಬರಬೇಕಾ? BJP ಮುಖಂಡರು ಕೂಡ ನಾನು ಮನವಿ ಮಾಡ್ಕೊಳ್ತೀನಿ, ಈ ಥರದ ಪ್ರಧಾನಮಂತ್ರಿ ನಿಮಗೂ ಬೇಕಾ? ಯಾವ ಪ್ರಧಾನಮಂತ್ರಿ 10 ವರ್ಷ ಅವಧಿಯ ಈ ದೇಶವನ್ನು ಆಳಿದಂಥ ಪ್ರಧಾನಮಂತ್ರಿ ತಾಳಿ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇದಕ್ಕೆ ಒಳ್ಳೇದಿದೆಯಾ ಅಂತ ಅವರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಬಯಸ್ತೇನೆ.